ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಅಕ್ಷು ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ರಿಕೆಟ್ನ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇನ್ನ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಹಣ ಮಾರಿದ ಪಟಾರ್ನ ಒಂದೇ ಅಪ್ಡೇಟ್ ಕೊಟ್ಟು ಹೋಗೋಣ. ಒಂದೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಟ್ ಇಸ್ GT. ಹೌದು, ಗುಜರಾತ್ ಟೈಟನ್ಸ್ನ 3 ಪ್ಲೇಯರ್ಸ್ಗಳನ್ನ ಅರೆಸ್ಟ್, ಅದು 3 ಪ್ಲೇಯರ್ಸ್ಗಳು ಎನ್ಕ್ವೈರಿ ಮಾಡೋರ್ದ CID ಇದ್ದವರು. ಇದಕ್ಕಾರ ಈ GT ಟೀಮ್ ಬಗ್ಗೆ ಬರ್ಲಾತಿದ್ದು, ಗುಜರಾತ್ ಟೈಟನ್ಸ್ 450 ಕೋಟಿ ರೂಪಾಯಿ ಸ್ಕ್ಯಾಮ್ ಹಿಂಗ ಬರ್ಲಾತಿದ್ದು. ಆದ್ರೆ ಅದು ಏನಾಗೈತಪ್ಪ ಅಂದ್ರ, ಗುಜರಾತ್ ಒಂದು ಬ್ಯಾಂಕ್ನಾಗ ಪೂಂಜಿ ಅನ್ನೋ ಒಂದು ಸ್ಕೀಮ್ನಾಗ, ಬ್ಯಾಂಕ್ನಾಗ ಪೂಂಜಿ ಅನ್ನೋ ಸ್ಕೀಮ್ನಾಗ ಶುಭ್ಮನ್ ಗಿಲ್, ಮೋಹಿತ್ ಶರ್ಮಾ ಮತ್ತು ರಾಹುಲ್ ತೆವಾಟಿಯಾ 3 ಮಂದಿ ಆ ಸ್ಕೀಮ್ ಒಳಗ ದುಡ್ಡು ಹಾಕ್ಯಾರ. ಇನ್ವೆಸ್ಟ್ಮೆಂಟ್ ಮಾಡ್ಯಾರ್ತ, ಹೂಡಿಕೆ ಮಾಡ್ಯಾರ. ಅದ್ರೊಳಗ ಆ ಓನರ್ ಸ್ಕ್ಯಾಮ್ ಮಾಡ್ಯಾರ. ಅಂದ್ರ ಇವ್ರು ಕೊಟ್ಟಿದ್ ರೊಕ್ಕ ಹೊಳ್ಳಿ ಕೊಟ್ಟಿಲ್ಲ. ವಿಚಾರಣೆ ಮಾಡಿದಾಗ ಹೇಳನವ, ನಾವು ಗಿಲ್ಲ ಮತ್ತು ತೆವಾಟಿಯಾ, ಮೋಹಿತ್ ಶರ್ಮಾ ಅವ್ರು ಹಾಕಿದ್ ನಮ್ಮ ಬ್ಯಾಂಕ್ನ ಹಾಕಿದ್ ರೊಕ್ಕ ಅವ್ರಿಗೆ ಹೊಳ್ಳಿ ನಾ ಕೊಟ್ಟಿಲ್ಲ ಅಂತ ಹೇಳಿ ಅವ್ 3 ಮಂದಿ ಹೆಸರು ಹೇಳಿದ್ದಕ್ಕೆ CID ಅವರು ಈ ಶುಭ್ಮನ್ ಗಿಲ್, ತೆವಾಟಿಯಾ ಮತ್ತು ಮೋಹಿತ್ ಶರ್ಮಾ ಅವ್ರನ್ನ 3 ಮಂದಿ CIDಗೆ ಕಸ್ಟಡಿಗೆ ಕರ್ಸಾರತ್ತ. 3 ಮಂದಿನ ಇದ್ರೊಳಗೆ ಹಣ ಹೂಡಿಕೆ ಮಾಡೋದಕ್ಕೆ ಇವ್ರು ಎನ್ಕ್ವೈರಿ ಅಷ್ಟ, ಇವ್ರನ್ನ ಹಿಡಿದು ಜೈಲಿಕ್ಕಾಗಿಲ್ಲ. ಬರೀ ಎನ್ಕ್ವೈರಿ ರೀಸನ್ ಸಂಬಂಧ ಅಷ್ಟ ಇವ್ರನ್ನ GT ಟೀಮ್ ಇವ್ರನ್ನ CID ತನಿಖೆ ಐತಿ. ಅಪ್ಡೇಟ್ ನಂಬರ್ 2 ಏನಪ್ಪಾ ಅಂದ್ರೆ ಇಟ್ಸ್ GG ಎರಾ ಅಂತ ಹೇಳ್ಬೇಕು. GG ಎರಾ ಏನಪ್ಪಾ ಅಂದ್ರೆ ಇಂಡಿಯಾಕ್ ಒಂಥರ ಕರಕರ ಮಾಡಿಬಿಡ್ತ ಅಂತ ಹೇಳ್ಬೋದು. ಎದಕ್ಕರ ಗೌತಮ್ ಗಂಭೀರ್ ಅವರ ಕೋಚಿಂಗ್ ಒಳಗೆ ಟೀಮ್ ಇಂಡಿಯಾ ಎಷ್ಟು ಮ್ಯಾಚ್ ಗೆದ್ದೈತಂದ್ರ, ಒಂದು T20 ಗೆಲ್ತು, ಮತ್ತೆ ಒಂದು ಟೆಸ್ಟ್ ಸೀರೀಸ್ ಗೆಲ್ತು. ಆದ್ರೆ ಒಂದು T20 ಸೀರೀಸ್ ಬರೀ 2 ಸೀರೀಸ್ ಗೆದ್ದಾರ ಗುರು. ಒಟ್ಟ ಒಂದು ಟೆಸ್ಟ್, ಒಂದು ಶ್ರೀಲಂಕಾದ ಜೋಡಿ ಒಂದು ಟೆಸ್ಟ್ ಸೀರೀಸ್ ಒಂದು ಗೆದ್ರು. ಮುಂದೆ ಬಾಂಗ್ಲಾದೇಶ ಜೋಡಿ ಒಂದು ಟೆಸ್ಟ್ ಸೀರೀಸ್ ಗೆದ್ರು. ಮತ್ತೆ ಇಲ್ಲಿ ಆಸ್ಟ್ರೇಲಿಯಾದವ್ರ ಜೋಡಿ ಒಂದು ಟೆಸ್ಟ್ ಗೆದ್ರು. ಇದು ನಮ್ಮ ಗಂಭೀರ್ ಅವರು ಎರಾದ್ರೊಳಗ ಗೆದ್ದಾರ ನಮ್ಮ ಟೀಮ್ ಇಂಡಿಯಾ. ಮತ್ತು ಅಷ್ಟೇನು ಇಷ್ಟು ಇಂಪ್ರೆಸಿವ್ ಆಗಿ ನಮ್ಮ ಗೌತಮ್ ಗಂಭೀರ್ ಅವ್ರು ಗಂಭೀರ ಎರಾ ಒಳಗೆ ಏನಾಯ್ತು ಗೊತ್ತಿಲ್ಲ. ಟೀಮ್ ಇಂಡಿಯಾ ಒಂಥರ ಅಂಡರ್ ಪರ್ಫಾರ್ಮ್ ಮಾಡ್ಲತ್ತೈತಿ. ಅಂದ್ರೆ ಈಗ ಶ್ರೀಲಂಕಾ ಜೋಡಿ 3 ODI ಸುತ್ತಿದ್ ನೋಡ್ಬೋದು, ಮತ್ತು ಆಸ್ಟ್ರೇಲಿಯಾದವ್ರ ಜೋಡಿ ಟೆಸ್ಟ್ ಸುತ್ತಿದ್ ನೋಡಿರ್ಬೋದು, ಮತ್ತು ನ್ಯೂಜಿಲೆಂಡ್ ಜೋಡಿ ವಾಶೌಟ್ ಆಗಿದ್ ನೋಡ್ಬೋದು. ಒಂಥರ ಗಂಭೀರ್ ಎರಾನ ಬೇಡ ಗುರು, ಗಂಭೀರ್ ಎರಾ ಅನ್ನೋರ್ತೆ ನಿಮ್ ಎಲ್ಲರಿಗೂ ಅನಿಸ್ತ. ಹಾಗಾಗಿ ಗಂಭೀರ್ ಎರಾ ಬಗ್ಗೆ ನಿಮ್ದೇನು ಅಭಿಪ್ರಾಯ ಅಂತ ಕಾಮೆಂಟ್ ಮಾಡಿ. ಇನ್ನು ಅಪ್ಡೇಟ್ ನಂಬರ್ 3 ಏನಂದ್ರೆ, ನಮ್ಮ ರೋಹಿತ್ ಮತ್ತು ಕೊಹ್ಲಿ ಅವ್ರ ರಿಟೈರ್ಮೆಂಟ್ ಬಗ್ಗೆ ಗೌತಮ್ ಗಂಭೀರ್ ಒಂದು ನಮ್ಮ ಟೀಮ್ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರು. ಅದೇನಂದ್ರೆ, ನೀವು ಮ್ಯಾಚ್ ಮುಗಿದಕ್ಕೆ ಮುಂಚೆ ಅಂದ್ರೆ ಈ ಟೆಸ್ಟ್ ರೋಹಿತ್ ಶರ್ಮಾ ಅವರು ಟೆಸ್ಟ್ ಮ್ಯಾಚ್ ಆಡಿಲ್ಲ, ಅವರು ಈ ಟೆಸ್ಟ್ ಮ್ಯಾಚ್ ಅಂತ ರಿಟೈರ್ಮೆಂಟ್ ತಗೋತಾರೋ, ಮತ್ತು ಕೊಹ್ಲಿ ಅವರು ಇದು ಲಾಸ್ಟ್ನೇ ಟೆಸ್ಟ್ ಆಗ್ಬೋದತ್ತ ನೀವೆಲ್ಲ ಅನ್ಕೊಂಡಿದ್ರಿ. ಆದ್ರೆ ಇದೆಲ್ಲ ಸುಳ್ಳು. ನೀವು ಹಂಗ ಸುಳ್ಳು ಸುದ್ದಿ ಹಬ್ಬಿಸ್ಬೇಡ್ರಿ ಮೀಡಿಯಾದವ್ರು ವಾರ್ನಿಂಗ್ ಕೊಟ್ಟವ್ರು. ನೆಕ್ಸ್ಟ್ ಇವ್ರು ಇನ್ನೊಂದು ಮಾತು ಹೇಳ್ಯಾರು, ಇವ್ರಿಬ್ರಂತ ಹಸಿವು ಐತಿ, ಅಂದ್ರೆ ರನ್ ಹೊಡಿ ಹಸಿವು ಐತಿ. ಅವ್ರ ಕೆಟ್ಟ ಫಾರ್ಮ್ನಾಗ ಇರ್ಬೋದು ಕರೆ, ಅವ್ರಂತಕಿನ್ನ ರನ್ ಹೊಡಿ ಹಸಿವು ಐತಿ. ಅವ್ರನ್ನ ಟೀಮ್ ಇಂಡಿಯಾಕಿನ್ನ ಆಡ್ಬೇಕತ್ತಾರು. ಇಬ್ರು ರಿಟೈರ್ಮೆಂಟ್ ಮಾತೇ ಇಲ್ಲತ್ತೆ ಕ್ಲಿಯರ್ ಆಗಿ ಒಂದು ತರ ಮೀಡಿಯಾದವ್ರಿಗೆ ಹೊಡೆದಂಗೆ ಹೇಳ್ಯಾರು. ಒಂಥರ ಮೀಡಿಯಾದವ್ರ ಮಕ್ ಮೇಲೆ ಹೊಡೆದಂಗೆ ಹೇಳ್ಯಾರು ಗೌತಮ್ ಗಂಭೀರ್ ಅವರು. ಇಲ್ಲಿಂದ ಗೊತ್ತಾಕೈತಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವ್ರ ರಿಟೈರ್ಮೆಂಟ್ ನ್ಯೂಸ್ ಸುಳ್ಳು. ಮತ್ತು ಇನ್ನ ಟೀಮ್ ಇಂಡಿಯಾಕ್ಕಾಗಿ ಆಡ್ತಾ ಇರ್ತಿತ್ತು ಅಂತ ಕ್ಲಿಯರ್ ಗೊತ್ತಾಕೈತಿ. ಇನ್ನು ಅಪ್ಡೇಟ್ ನಂಬರ್ 4 ಏನಪ್ಪಾ ಅಂದ್ರ, ಸುನಿಲ್ ಗವಾಸ್ಕರ್ ಒಂಥರ ವ್ಯಂಗ್ಯ ಮಾಡ್ಯಾರ ಹೇಳ್ಬೇಕು ಟೀಮ್ ಇಂಡಿಯಾನ. ಅಂದ್ರೆ ಬಾರ್ಡರ್ ಗವಾಸ್ಕರ್ ಸೀರೀಸ್ ಸೋತಾ ಅಂತ ಅವ್ರಿಗೆ ಒಂಥರ ಅನ್ಸಿರ್ತಲ್ರಿ. ಅವ್ರ ಆಡಿದ ಟೀಮ ಒಂಥರ ಅವ್ರ ಹೆಸರಿದ್ರೆ ಟ್ರೋಫಿ ಬ್ಯಾರೆ ಟೀಮ್ ಕಡೆ ಹೋಗ್ತಾನ ಅವ್ರಿಗೆ ಒಂಥರ ಅನ್ಸ್ತಲ್ಲ. ಹಂಗ ವ್ಯಂಗ್ಯವಾಗಿ ಹಂಗ ಮನ್ಸಿಗೆ ಒಂಥರ ಅನ್ಸಿ ಅವ್ರು ಮೀಡಿಯಾದವ್ರಿಗೆ ಏನಂದ್ರ ಸ್ಟಾರ್ ಸ್ಪೋರ್ಟ್ಸ್ ಅವ್ರಿಗೆ ಉತ್ತರ ಏನ್ ಕೊಟ್ಟಾರ ಅಂದ್ರ, ಅವ್ರ ಕ್ವಶನ್ ಏನಕ್ಕೆದಂದ್ರ, ಟೀಮ್ ಇಂಡಿಯಾ ಮ್ಯಾಚ್ ಆಡ್ಬೇಕಾದ್ರೆ ಯಾರ ಪ್ರಾಕ್ಟೀಸ್ ಮ್ಯಾಚ್ ಆಡ್ಬೇಕಂತ ಕ್ವಶನ್ ಕೇಳಾರು ಮೀಡಿಯಾದವರು. ಅದಕ್ಕೆ ಇವ್ರೇನು ಹೇಳ್ಯಾರು, ನಾವೆಲ್ಲ ಯಾರು, ಈ ಕ್ರಿಕೆಟ್ ಅಂದ್ರೆ ಏನು, ನನಗೆಲ್ಲ ದುಡ್ಡು ಕೊಡ್ತಾರೆ, ನನಗೆಲ್ಲ ರೊಕ್ಕ ಕೊಡ್ತಾರೋ, ಅದಕ್ಕೆ ನಾ ಹಿಂಗೆ ಕಾಮೆಂಟ್ ಮಾಡ್ತೀನಿ, ನಿಮಗೆಲ್ಲ ಇದನ್ನೆಲ್ಲ ಕೇಳೋ ಏನು ಅವಶ್ಯಕತೆ ಐತಿ ಅಂತ ಹಿಂಗೆ ವ್ಯಂಗ್ಯವಾಗಿ ಮಾತಾಡೋರು. ಇಂಡಿಯಾ ಟೀಮ್ ಬಗ್ಗೆ ಕ್ರಿಟಿಸೈಸ್ ಮಾಡ್ಯಾರು ಸುನಿಲ್ ಗವಾಸ್ಕರ್ ಅವರು. ಅವ್ರದ್ದು ಏನು ತಪ್ಪಿತ್ತು ಹೇಳಂಗಿಲ್ಲ. ಅದಕ್ಕಾರ ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಿ ಅವ್ರಿಗೆ ಒಂಥರ ಮನ್ಸಿಗೆ ನೋವಾಗಿ ಹಂಗೆ ಮಾತಾಡೋರು. ಇವ್ರದ್ದು ಒಂಥರ ಕರೆಕ್ಟ್ ಅಂತ ಹೇಳ್ಬೇಕು. ಅಂದ್ರೆ ಈ ವೇದಾಗಿಟ್ಟು ಕ್ರಿಟಿಸೈಸ್ ಮಾಡಬಾರ್ದು ಟೀಮ್ ಇಂಡಿಯಾನ.
ಬರ್ತೈತಿ ಪರ್ಫಾರ್ಮೆನ್ಸ್ ಟೀಮ್ ಇಂಡಿಯಾ ಸ್ವಲ್ಪ ಲೇಟ್ ಆದ್ರೂ ಬರ್ತೈತಿ. ಮುಂದೆ ಸೀರೀಸ್ ಹತ್ರ ಕಮ್ಬ್ಯಾಕ್ ಮಾಡ್ತಾರೆ ಅನ್ಕೊಂತೀವಿ. ಇನ್ನು ಅಪ್ಡೇಟ್ ನಂಬರ್ 5 ಏನಪ್ಪಾ ಅಂದ್ರೆ ಇಟ್ಸ್ ನಮ್ಮ ಜಸ್ಪ್ರೀತ್ ಬುಮ್ರಾ ಅವ್ರ ಬಗ್ಗೆ ಅಂತ ಹೇಳ್ಬೇಕು. ದ ಗ್ರೇಟ್ ಲೆಜೆಂಡ್ ಸಚಿನ್ ತೆಂಡೂಲ್ಕರ್ ಅವರು ಜಸ್ಪ್ರೀತ್ ಬುಮ್ರಾ ಅವ್ರ ಬಗ್ಗೆ ಟ್ವೀಟ್ ಮಾಡೋರು. ಅದೇನಪ್ಪಾ ಅಂದ್ರೆ ಜೆಸ್ಸಿ ದಿ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿ ಹೊಗಳಾರ ಜಸ್ಪ್ರೀತ್ ಬುಮ್ರಾ ಅವ್ರನ್ನ. ನಿಜ ಗುರು, ಇವ್ರು ಇಲ್ಲಾರ್ದೆ ಟೀಮ್ ಇಂಡಿಯಾನೇ ಇಲ್ಲ. ಜಸ್ಪ್ರೀತ್ ಬುಮ್ರಾ ಅವ್ರು ಇಲ್ಲಾರ್ದೆ ನೀವು ನೋಡಿರ್ಬೋದು ಟೆಸ್ಟ್ ಇಂದ ಇವತ್ತಿನ ಟೆಸ್ಟ್ ನೋಡಿರ್ಬೋದು ನೀವು. ಬುಮ್ರಾ ಇರ್ಲಾರ್ದೆ ಹೆಂಗಿತ್ತು ಇವತ್ತು ಟೆಸ್ಟ್, ವಿಕೆಟ್ ಬರ್ತಾವ ನಂಬಿಕೆನೇ ಇರ್ಲಿಲ್ಲ ಯಾರಿಗೆ. ಅದ ಜೆಸ್ಸಿ ಬಾಯ್ ಇದ್ರಂದ್ರೆ ಆಟನೇ ಬೇರೆ ಇರ್ತೈತೆ ಅಲ್ಲಿ. ಅದಕ್ಕೆ ಅವರು ಜಸ್ಪ್ರೀತ್ ಬುಮ್ರಾ ಅವರ ಮೌಲ್ಯ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಅವ್ರ ಕೆಪಾಸಿಟಿ ಸ್ಕಿಲ್ ನೋಡಿ ದಿ ಲೆಜೆಂಡ್ ಸಚಿನ್ ತೆಂಡೂಲ್ಕರ್ ಈ ಮಾತು ಹೇಳಿದ್ರು. ಮತ್ತು ಇವ್ರಿಗಿರೋ ಸ್ಟ್ರೆಂತ್ ಮತ್ತು ಸ್ಕಿಲ್ ಎಲ್ಲ ನೋಡಿ ಇಂಥ ಮಾತು ಹೇಳೋರು ಇಂಥವ್ರ ಕೈಯಾಗ ಹೊಗಳಿಸ್ಕೋಬೇಕಾದ್ರೆ ಸಾಮಾನ್ಯದ ಮಾತಲ್ಲ. ನಮ್ಮ ಜೆಸ್ಸಿ ಬಾಯ್ ಅಂತ ಗುಣ ಮತ್ತು ಅಂಥ ಸ್ಕಿಲ್ ಹೊಂದ್ಯಾರ ಅವ್ರ ಬಾಲಿಂಗ್ ಒಳಗೆ, ಅಂಥ ಕೌಶಲ್ಯ ಹೊಂದ್ಯಾರು. ಅದಕ್ಕೆ ಇಂಥ ಹೊಗಳಿಕೆ ಎಲ್ಲ ಅವ್ರಿಗೆ ಇರಲೇಬೇಕು. ನಮ್ಮ ಟೀಮ್ ಇಂಡಿಯಾದ ಒಂದು ಅಮೂಲ್ಯ ರತ್ನ ಅಂತ ಹೇಳ್ಬೇಕು ಜಸ್ಪ್ರೀತ್ ಬುಮ್ರಾ ಅವ್ರಿಗೆ. ಮತ್ತು ಈ ಸಲ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸೀರೀಸ್ ಆಫ್ ದ ಪ್ಲೇಯರ್ ಆಫ್ ದ ಸೀರೀಸ್ ಆಗ್ಯಾರು. ಅವ್ರ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ಟಾಪ್ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋಕ್ಕೆ ಒಂದು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.